ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಲಿತಾ ಅರುಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ದಸರಾ ಹಬ್ಬದ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದು ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಹಾಗೆ ನಮ್ಮ ದೊಡ್ಡಮ್ಮ ನನ್ನ ಮಕ್ಕಳು ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಅಂತ ಗೊತ್ತಿರುತ್ತೆ. ಮೋಸ್ಟ್ಲಿ ದಾವಣಗೆರೆ ಸೈಡು ಹಾಗೆ ಹೊಸಪೇಟೆ ಸೈಡ್ ಸುತ್ತಮುತ್ತ ಇರೋಂಥ ಜನರಿಗೆ ಗೊತ್ತಿರುತ್ತೆ. ಚಿಕ್ಕದಾದಂಥ ಕ್ಲೂ ಅಂತಲೇ ಅನ್ಕೋಬೋದು. ನಾನು ಹೆಚ್ಚಿಗೆ ಕಾಯಿಸಲ್ಲ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹುಲಿಗೆಗೆ ಹೋಗ್ತಾ ಇದ್ದೀವಿ. ಹುಲಿಗೆಯ ಶ್ರೀ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾನು ನನ್ನ ತವ್ರ ಮನೆಗೆ ಬಂದಾಗ ಈ ದೇವಿ ದರ್ಶನಕ್ಕೆ ಅಂತ ನಾನು ತಪ್ಪದಲ್ಲೇ ಹೋಗ್ತೀನಿ. ಹಾಗೆ ಇವತ್ತು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ನಿಮಗೆ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ. ಹೋಗ್ತಾ ಇಲ್ಲಿ ದಾರಿಯಲ್ಲಿ ನಿಮಗೆ ಗದ್ದೆಗಳು ಎಲ್ಲ ಕಾಣಿಸುತ್ತೆ. ನಾವು ಶಾರ್ಟ್ಕಟ್ ರೋಡಲ್ಲಿ ಹೋದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನೋಡಿ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಗ್ರೀನರಿ ಆಗಿದೆ. ಇಲ್ಲಿ ಈ ಕಡೆ ಮಾವಿನ ತೋಪು, ಆ ಕಡೆಗೆ ಭತ್ತದ ಗದ್ದೆ ಕೂಡ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಇದೇ ರೀತಿಯಾಗಿರುತ್ತೆ. ಯಾಕೆಂತಂದರೆ ಇಲ್ಲಿ ತುಂಗಭದ್ರಾ ನದಿ ಹರಿಯೋದ್ರಿಂದ ಇಲ್ಲಿ ಭತ್ತ ಹಾಗೆ ಕಬ್ಬು ತುಂಬ ಬೆಳೀತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣಿಗೊಂಥರ ಹಬ್ಬನೇ ಅಂತ ಅನ್ಬೋದು. ನಮ್ಮ ದೊಡ್ಡಮ್ಮ ಕೂಡ ಹೇಳ್ತಾ ಇದ್ರು, ನೋಡು ಎಷ್ಟು ಚೆನ್ನಾಗಿದೆ ಭತ್ತದ ಗದ್ದೆ ಅಂತ, ಅದ್ರ ಮೇಲೆ ಹಾಸಿಗೆ ಇದ್ದಂಗಿರುತ್ತೆ, ಹೋಗಿ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು ಕೂಡ. ನಾವು ಕೂಡ ಅದೇ ರೀತಿ ಅನ್ಕೊತಾ ಇದ್ದೀವಿ. ಇದ್ರ ಮಧ್ಯೆ ಒಂದು ಒಳ್ಳೆ ಹಾಡು ಹಾಕ್ಕೊಂಡು ಕೇಳಿಕೊಂಡು ಇದನ್ನೆಲ್ಲ ಫೀಲ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಕಣ್ಣಿಗೊಂಥರ ಹಬ್ಬ ಇದ್ದಾಗಿದೆಯಲ್ಲ ಅಂತ ನಾವು ಫೀಲ್ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಮುಂದ್ಗಡೆ ಕೂಡ ಇಲ್ಲೆಲ್ಲ ತುಂಬ ಇದೇ ರೀತಿಯಾಗೇ ಇರುತ್ತೆ. ದೇವಸ್ಥಾನಕ್ಕೆ ಬಂದ್ವಿ ನಾವು. ನಿಮಗೆ ಆರ್ಚ್ ಕಾಣಿಸ್ತಿದೆ ಅಲ್ವಾ, ಇಲ್ಲಿಂದ ಒಳಗಡೆ ಹೋದರೆ ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಸ್ವಲ್ಪ ನಮಗೆ ಶಾಕ್ ಆಯಿತು. ಯಾಕಂತಂದರೆ ಇಲ್ಲಿ ದೇವಸ್ಥಾನದಲ್ಲಿ ಇವತ್ತು ಅಷ್ಟು ರಶ್ ಇರಲ್ಲ. ದಸರಾ ಹಬ್ಬದ ಮಾರನೇ ದಿನ ಆಗಿರುತ್ತಲ್ಲ, ಎಲ್ಲ ಹಬ್ಬ ಮಾಡಿ ಸುಸ್ತಾಗಿರ್ತಾರೆ, ಅಷ್ಟು ಜನ ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ತುಂಬ ರಶ್ ಇತ್ತು. ನಾವು ಹೋಗಿದ್ದು ಶುಕ್ರವಾರದ ದಿನ ಆಗಿರೋದ್ರಿಂದ ಇಲ್ಲಿ ಶುಕ್ರವಾರ, ಮಂಗಳವಾರ ಹಾಗೆ ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಸಖತ್ ಜನ ಬರ್ತಾರೆ ಈ ದೇವಿ ದರ್ಶನ ಮಾಡೋದಕ್ಕೆ. ನಾವೇನು
ಅಂದ್ಕೊಂಡ್ವಿ ಯಾರೂ ಇರಲ್ಲ, ಅಷ್ಟು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ನಾವು ಹೋಗಿದ್ದು ಕೂಡ ಲೇಟಾಗೇ ಹೋದ್ವಿ, ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ರಶ್ ನೋಡಿ ಎಷ್ಟೊಂದಿದೆ. ಇಲ್ಲೇ ಪಕ್ಕದಲ್ಲೇ ಚಪ್ಪಲಿಗಳು ಬಿಡೋಕ್ಕೆ ಒಂದು ಜಾಗ ಇದೆ, ನಿಮ್ಗೆ ಕಾಣಿಸ್ತಿದೆಯಲ್ಲ ಹಿಂದೆ, ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಇವಾಗ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಕಡೆಯಿಂದ ನಿಮಗೆ ರೈಟ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಪ್ರಸಾದ ಕೂಡ ಇರುತ್ತೆ. ನೀವು ದೇವರ ದರ್ಶನ ಮುಗಿಸ್ಕೊಂಬಂದು ಇಲ್ಲಿ ಪ್ರಸಾದನ ತೊಗೋಬೋದು, ಊಟ ಕೂಡ ಇರುತ್ತೆ. ಮಧ್ಯಾಹ್ನ ಆಲ್ಮೋಸ್ಟ್ 12 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ನಾವು ಯಾವತ್ತೂ ಊಟ ಮಾಡಿಲ್ಲ. ರಿಟರ್ನ್ ವಾಪಸ್ ಬೇಗ ಬಂದುಬಿಡ್ತೀವಿ ದೇವರ ದರ್ಶನ ಮುಗಿಸ್ಕೊಂಡು. ಹಾಗಾಗಿ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಪ್ರಸಾದ ಅಂತೂ ಇದ್ದೇ ಇರುತ್ತಂತೆ, ಡೈಲಿ ಇರುತ್ತೆ ಪ್ರಸಾದ. ಈಗ ನಾವು ಇಲ್ಲಿ ಕಾಲು ತೊಳ್ಕೊಳ್ಳೋಕ್ಕೆ ಚಿಕ್ಕದಾಗಿ ಒಂದು ಪೈಪ್ ಥರನೂ ಮಾಡಿದ್ದಾರೆ. ಕಾಲು ತೊಳ್ಕೊಂಡು ಸ್ಲಿಪ್ಪರ್ಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಕಾಲು ತೊಳ್ಕೊಂಡು ಇವಾಗ ಒಳಗಡೆ ಹೋಗೋಣ. ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಇಲ್ಲಿ ಈ ದೇವಿ ಹತ್ರ ಏನು ಕೋರ್ಕೊಂಡ್ರು ನಮಗೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಇಲ್ಲಿ ಜನರ ನಂಬಿಕೆ. ಹಾಗೆ ನಾನು ಕೂಡ ನಂಬ್ತೀನಿ, ಯಾಕಂದರೆ ನಾನು ಅಂದ್ಕೊಂಡಿರೋಂಥ ನಾನು ದೇವಿ ಹತ್ರ ಬೇಡ್ಕೊಂಡಿರೋಂಥ ಎಲ್ಲ ಕೋರಿಕೆಗಳು ಈ ದೇವಿ ನನಗೆ ಈಡೇರಿಸಿದ್ದಾಳೆ. ಹಾಗಾಗಿ ಇಲ್ಲಿ ನಾನ್ ವೆಜ್ ನಡೆಯುತ್ತೆ. ದೇವಸ್ಥಾನದ ಪಕ್ಕನೇ ರೂಮ್ಗಳಿವೆ, ಹಾಗಾಗಿ ಇಲ್ಲಿ ನಾನ್ ವೆಜ್ ನಡೆಯುತ್ತೆ. ದೇವಸ್ಥಾನದ ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ಹಾಗಾಗಿ ನಾವು ಟಿಕೆಟ್ ತೊಗೊಂಡ್ವಿ. ನಮ್ಮ ದೊಡ್ಡಮ್ಮಂಗೆ ಮಂಡಿ ನೋವಿದೆ, ಅವ್ರು ತುಂಬ ಹೊತ್ತು ನಿಂತ್ಕೊಂಡು ದರ್ಶನ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾಗಿ ಟಿಕೆಟ್ ತೊಗೊಂಬರೋಕ್ಕೆ ನಮ್ಮ ಮನೆಯವರು ಹೋಗಿದ್ದಾರೆ. ನೋಡಿ ಎಷ್ಟು ರಶ್ ಇದೆ ಅಂತ. ಇಲ್ಲಿ ನಾನ್ ವೆಜ್ ನಡೆಯುತ್ತೆ, ಹಾಗಾಗಿ ಇಲ್ಲಿ ಅವರು ಭಕ್ತಾದಿಗಳು ಅವ್ರೇನು ಕೋರಿಕೆಗಳನ್ನ ಈಡೇರಿಸ್ಕೊಟ್ಟಿರ್ತಾಳೋ ದೇವರಿಗೆ ಇಲ್ಲಿ ಪರ ಕೂಡ ನಡೆಯುತ್ತೆ. ನಾವಿಲ್ಲಿ ಟಿಕೆಟ್ ತೊಗೊಂಬಂದ್ರು, ನಾವಿಲ್ಲಿ ದರ್ಶನಕ್ಕೆ ಅಂತ ನಿಂತಿದ್ದೀವಿ ಲೈನಲ್ಲಿ. ಇಲ್ಲೊಂದು ಚಿಕ್ಕದಾದಂಥ ಒಂದು ಬೇಜಾರು ಏನಂತಂದರೆ, ಫಸ್ಟೆಲ್ಲ ಈಗ 5 ವರ್ಷದ ಹಿಂದೆ ದೇವಸ್ಥಾನದೊಳಗಡೆ ಬಿಡ್ತಾಯಿದ್ರು, ಇವಾಗ ದೇವಸ್ಥಾನದೊಳಗಡೆ ಬಿಡಲ್ಲ. ಮೇನ್ ಡೋರಿಂದನೇ ಹಾಗೆ ವಾಪಸ್ ಕಳಿಸ್ಬಿಡ್ತಾರೆ. ಅದೊಂದು ಚೂರು ಬೇಜಾರು. ಆದರೂ ಪರವಾಗಿಲ್ಲ, ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ನಾವಿವಾಗ ದೇವಸ್ಥಾನನ ಒಂದು ಪ್ರದಕ್ಷಿಣೆ ಮಾಡೋಣ ಅಂತ ಸುತ್ತ ಬರ್ತಾಯಿದ್ದೀವಿ. ಇದು ದೇವಸ್ಥಾನದ ಹಿಂಭಾಗ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ರಶ್ ಎಷ್ಟಿದೆ, ಪಾಪ ಜನ ಎಲ್ಲ ನಿಂತಿದ್ದಾರೆ. ತುಂಬ ರಶ್ ಇದೆ. ಶುಕ್ರವಾರದ ದಿನ ತುಂಬ ರಶ್ ಇರುತ್ತೆ ಇಲ್ಲಿ. ಶುಕ್ರವಾರ, ಮಂಗಳವಾರ, ಹಾಗೆ ಅಮಾವಾಸ್ಯೆ, ಪೌರ್ಣಮಿ ಟೈಮಲ್ಲಿ ಕೂಡ ತುಂಬ ರಶ್ ಇರುತ್ತೆ. ಇಲ್ಲಿ ತುಂಬ ನಡ್ಕೊತಾರೆ ಜನ. ನೋಡಿ, ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಬಿಸಿಲು ಎಷ್ಟೊಂದಿದೆ. ನನ್ನ ಮುಖ ನೋಡಿ ಹೇಗಾಗೋಗಿದೆ, ಡಲ್ಲಾಗಿ ಹೋಗಿದೆ. ಇಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ನಾವು ಮದ್ದು ಲೇಟಾಗೆ ಬಂದ್ವಲ್ಲ, ಹಾಗಾಗಿ ನೋಡಿ ಇಲ್ಲಿ ನಿಮಗೆ ಒಂದು ಗೇಟ್ ಕಾಣಿಸ್ತಿದೆಯಲ್ಲ, ಒಂದು ಗೋಪುರ ಕಾಣಿಸ್ತಿದೆಯಲ್ಲ, ಆ ಕಡೆ ಹೋದರೆ ತುಂಗಭದ್ರಾ ನದಿ ಹರಿಯುತ್ತೆ. ನಾವು ಅಲ್ಲಿ ಹೋಗಲಿಲ್ಲ, ಯಾಕಂದರೆ ನಮಗೆ ಟೈಮ್ ಸಾಲಲಿಲ್ಲ, ಹಾಗಾಗಿ ಹೋಗಲಿಲ್ಲ. ಇಲ್ಲಿ ಇನ್ನೂ 2-3 ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ. ಅಲ್ಲೂ ದರ್ಶನ ಮುಗಿಸ್ಕೊಂಡು, ಹಾಗೆ ಪರಶುರಾಮನ ದೇವಸ್ಥಾನ ಕೂಡ ಇಲ್ಲಿದೆ, ಅಲ್ಲೂ ದರ್ಶನ ಮುಗಿಸ್ಕೊಂಡ್ವಿ. ಹಾಗೆ ನಿಮಗೆ ಇಲ್ಲಿ ದೇವಸ್ಥಾನದ ಫ್ರೆಂಡ್ ತೋರಿಸ್ಬಿಡ್ತೀನಿ ರೀ. ದೇವಿಯನ್ನು ಕೈ ಮುಕ್ಕೊಳ್ಳಿ ಇಲ್ಲಿಂದಾನೆ ಅಂತಲೇ ಹೇಳ್ತೀನಿ, ಯಾಕಂದರೆ ಒಳಗಡೆ ಫೋಟೋ ವಿಡಿಯೋ ಅಲೋ ಇಲ್ಲ. ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದು ಇಲ್ಲೊಂದೆರಡು ಫೋಟೋಸು ಹಾಗೆ ವಿಡಿಯೋಸನ್ನ ಈ ಗೋಪುರದ ಮುಂದೆ ತೆಗೆಸ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಅಷ್ಟೊತ್ತಿಗೆ 2 ಗಂಟೆ ಆಗೋಗ್ಬಿಟ್ಟಿತ್ತು ಟೈಮು. ಮನೆಗೆ ರಿಟರ್ನ್ ಆಗಿಬಿಟ್ವಿ. ನೋಡಿ, ಈ ದೇವಸ್ಥಾನ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋ ಇಷ್ಟೇ. ಆಮೇಲೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ನಾನು ಬರ್ತೀನಿ. ಬಾಯ್.